ಈ ದೇವಸ್ಥಾನಕ್ಕೆ ನಾ ಬರ್ಬಾರ್ದಾಗಿತ್ರಿ. ನಮಸ್ಕಾರ ರೀ, ನಾನ್ ನಿಮ್ ಆಕಾಶ. ಈ ದೇವಸ್ಥಾನ ಎಷ್ಟು ಪ್ರಸಿದ್ಧ ಆದತ್ತಂದ್ರಿ ಕರ್ನಾಟಕದಾಗ ಅಷ್ಟೇ ಅಲ್ರಿ, ಬೇರೆ ಬೇರೆ ರಾಜ್ಯದಾಗನು ಪ್ರಸಿದ್ಧ ಆದ ನೋಡ್ರಿ. ನಮ್ ಸರ್ಕಾರದವ್ರಿಗೆ ಕರೆಸಿ ವಾರ ವಾರ ಸನ್ಮಾನ ಮಾಡ್ಬೇಕ್ರಿ. ಯಾಕಂದ್ರಿ ಅಷ್ಟೊಂದು ಚಲೋ ಮಾಡಿಸಿದಾರಿ ರೋಡ. ನಿಮಗೆ ಗೊತ್ತಾಗ್ತದ ಒಂದ್ ಟೈಮ್ ಬಂದ್ ಹೋದ್ರಿ ಅಂದ್ರ ರೋಡ್ ಯಾವ ರೀತಿ ಆದತ್ತಂದು, ಎಷ್ಟ್ ದಿನಕ್ಕೊಮ್ಮೆ ಸನ್ಮಾನ ಮಾಡ್ಬೇಕತ್ತಂದು. ನಾ ಹೇಳಿದ್ದು ನಿಜ ಅನ್ಸಿದ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ ಭಕ್ತಾದಿಗಳ ಪವರ್ ತೋರಿಸ್ರಿ. ನಮ್ ಭೀಮಾ ನದಿಯ ತೀರದಲ್ಲೇ ಶಕ್ತಿ, ನಂಬಿಕೆ ಮತ್ತು ಭಕ್ತಿಯ ಪ್ರತಿರೂಪನೆ ಶ್ರೀ ಮಣೂರ ಯಲ್ಲಮ್ಮ ದೇವಿ ನೋಡ್ರಿ. ಶತಮಾನಗಳಿಂದಲೂ ಈ ತಾಯಿಗೆ ತಮ್ಮ ನೋವು, ಕನಸು, ಹಾರೈಕೆ ಹೇಳ್ಕೊತ ಬಂದಿದ್ದಾರ ನೋಡ್ರಿ. ಹೊಳಿ ಬತ್ತಂದ್ರಿ ದೇವಸ್ಥಾನ ಪೂರ್ತಿ ಅಂದ್ರೆ ಪೂರ್ತಿ ಮುಳುಗ್ತದ ನೋಡ್ರಿ. ಇದೇ ಒಂದ್ ತಿಂಗಳ ಹಿಂದ ಈ ದೇವಸ್ಥಾನ ಪೂರ್ತಿ ಅಂದ್ರೆ ಪೂರ್ತಿ ಮುಳುಗಿತ್ ನೋಡ್ರಿ. ಅಮಾವಾಸ್ಯೆ ಹುಣ್ಣಿಗ್ರಿ ಸಾವಿರಾರು ಭಕ್ತಾದಿಗಳು ಬಂದು ತಾಯಿಯ ದರ್ಶನ ಪಡ್ಕೊಂಡ್ ಹೋಗ್ತಾರ ನೋಡ್ರಿ. ಒಂದೊಂದ್ ದಿನ ಅಂತೂ ದರ್ಶನನೇ ಆಗಲ್ಲ ನೋಡ್ರಿ. ಯಾಕಂತಂದ್ರ ಅಷ್ಟೊಂದು ರಶ್ ಇರ್ತದ್ರಿ. ನಾನೇ ಎಷ್ಟೋ ಸರ್ತಿ ಹೊರಗಿಂದಾನೇ ದರ್ಶನ ಮಾಡ್ಕೊಂಡ್ ಹೋಗಿನ್ರಿ. ಕೆಲವೊಂದು ಪುರಾಣಗಳ ಪ್ರಕಾರ ಪರಶುರಾಮನ ತಾಯಿ ಋಷಿ ಮುನಿ ಜಮದಗ್ನಿಯ ಪತ್ನಿ ನೋಡ್ರಿ ಶ್ರೀ ಯಲ್ಲಮ್ಮ ದೇವಿ ಅವರು. ಯಲ್ಲಮ್ಮ ದೇವಿಯ ದರ್ಶನ ಪಡ್ಕೊಂಡ್ ಬಿಡ್ರಿ. ಎಲ್ಲಾ ಭಕ್ತಾದಿಗಳಿಗೆ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ನಾ ಅಂತೂ ಬೇಡ್ಕೋತೀನಿ ನೋಡ್ರಿ. ಅದ್ರಾಗ ನನ್ನ ಫಾಲೋ ಮಾಡಿರುವಂತ ಎಲ್ಲಾ ಭಕ್ತಾದಿಗಳಂತೂ ಬಹಳ ಅಂದ್ರ ಬಹಳ ಚಲೋ ನೋಡ್ಕೋ ತಾಯಿ ಯಲ್ಲಮ್ಮ ದೇವಿಯ ದರ್ಶನ ಪಡ್ಕೊಂಡು ಅಲ್ಲಿಂದ ಹೊರಗ್ ಬಂದಿ ನೋಡ್ರಿ. ಲಾಸ್ಟ್ ನೀವ್ ಯಾವಾಗ ಬಂದು ಈ ತಾಯಿಯ ದರ್ಶನ ಪಡ್ಕೊಂಡ್ ಹೋಗಿರಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಎಲ್ಲರೂ ಸ್ಟೇಟಸ್ ಇಡೋ ಸಲುವಾಗಿ ಒಂದ್ ವಿಡಿಯೋ ಮಾಡಿ ಹಾಕಿದ್ರಿ. ಅದಕ್ ಬರೇ 24 ತಾಸ ಒಳಗ 1 ಲಕ್ಷ ಮ್ಯಾಗ್ ವ್ಯೂಸ್ ಕೊಟ್ಟಿರಿ. ಬರೇ ವಿಡಿಯೋನ ನೋಡಕತ್ತೀರಿ, ಶೇರ್ ಮಾಡಕತ್ತೀರಿ, ಯಾರು ಫಾಲೋ ಮಾಡಕತ್ತಿಲ್ಲ. ಫಾಲೋನು ಮಾಡಿ ಸಪೋರ್ಟ್ ಮಾಡ್ರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಮಾಡಕ ತಾಯಿಯ ದರ್ಶನ ಪಡ್ಕೊಂಡು ಅಲ್ಲಿಂದ ವಿಡಿಯೋ ಮಾಡ್ಕೊಂಡ್ ಬರತ್ತಿಗೆ ನನ್ನ ಮೊಬೈಲ್ ದಾಗ ಚಾರ್ಜಿಂಗ್ ಐತ್ ನೋಡ್ರಿ. ಇಷ್ಟೊಂದು ಖಾಲಿ ರೂಮ್ ನೋಡಕತ್ತಿರಲ್ಲ, ಜಾತ್ರಿ ಟೈಮಿಗೆ ಒಂದ್ ರೂಮ್ ಖಾಲಿ ಇರಲ್ಲ ನೋಡ್ರಿ. ಅಷ್ಟೊಂದು ಪೂರ್ತಿ ರಶ್ ಇರ್ತದ, ಅಷ್ಟೊಂದು ಪೂರ್ತಿ ಪ್ಯಾಕ್ ಆಗಿರ್ತಾವ. ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೊಂದು ವಿಡಿಯೋ ಮುಖಾಂತರ ಸಿಗ್ತೀನಿ. ಬಾಯ್ ಬಾಯ್ ರೀ.